ಏನಾದರೂ ಒಂದು ಆರ್ಭಟಕ್ಕೆ ಮಿತಿ ಅನ್ನುವಂಥದ್ದಿರಬೇಕು. ನಾನು ಮಾಡಿದ್ದೇ ಸರಿ, ನಾನು ಮಾಡಿದ್ದೇ ಆಟ, ಹೂಡಿದ್ದೇ ಲಗ್ಗೆ, ನಾನು ಮಾಡಿದ್ದೇ ಕಾನೂನು, ನಾನು ಹೇಳಿದ್ದೇ ಸಂಗತಿ ಅನ್ನೋಂಗೆ ಆಗಿಬಿಟ್ರೆ ಏನಾಗುತ್ತೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್. ನೋಡಿ, ಮಾತನಾಡುವಂಥವ್ರ ಸಂಖ್ಯೆ ಅವರು ಮಾತ್ರ ನಮಗೆ ಕಾಣ್ತಾರೆ, ನಮ್ಮ ಸುತ್ತಮುತ್ತ ಇರುವಂಥವ್ರು. ಆದರೆ ಸುಮ್ಮನಿರುವಂಥವ್ರ ಸಂಖ್ಯೆ ಬಹಳಷ್ಟಿದೆ. ಈ ಸುಮ್ಮನಿರೋದಿದೆಯಲ್ಲ, ಮೌನ ಇದೆಯಲ್ಲ, ಈ ಮೌನದ ಮಾತು ಬಹಳ ದೊಡ್ಡದು, ಮೌನದ ಆಳ ಬಹಳ ದೊಡ್ಡದು. ಅವರು ಈ ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇರ್ತಾರೆ, ತಕ್ಕ ಪಾಠ ಕಲಿಸ್ಬೇಕು ಅಂತ. ಸಮಯ ಸಂದರ್ಭ ಬಂತು ಅಂತಂದರೆ ರೋಸಿ ಹೋಗಿರುವಂಥ ಜನ ಯಾವ ರೀತಿ ಪಾಠ ಕಲಿಸ್ತಾರೆ ಅಂತಂದರೆ, ನಿನ್ನೆ ಬಂದಿರುವಂಥ ಚುನಾವಣಾ ಫಲಿತಾಂಶ ಇದೆಯಲ್ಲ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಯಾರ್ಯಾರಿಗೆ ಯಾವ್ಯಾವ ಪಾಠ ಕಲಿಸಬೇಕು ಅದನ್ನು ತುಂಬ ಸ್ಪಷ್ಟವಾಗಿ ಮತದಾರ ಕಲಿಸಿದ್ದಾನೆ. ಅದು ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ, ತಮಿಳುನಾಡಿನಲ್ಲಿ ನೀವು ನೋಡಿ, ಯಾರ್ಯಾರು ಹಾರಾಡ್ತಿದ್ದರು, ಈ ಹಾರಾಟವೇ ಹೋರಾಟ ಅಂತ ಬೀಗ್ತಾ ಇದ್ದಂಥವರು ಈಗ ಮೂಲೆ ಗುಂಪಾದರು. ಇದು ಜನರ ಪವರ್. ಜನರಿಗೆ ಏನು ಬೇಕಾಗಿದೆ ಗೊತ್ತಾ? ನಿಮ್ಮ ಜೊತೆ ನಾವಿದ್ದೀವಿ, ಯೋಚನೆ ಮಾಡಬೇಡಿ ಅಂತ ಹೇಳುವಂಥವ್ರು ಬೇಕಾಗಿದ್ದಾರೆ. ನಥಿಂಗ್ ಟು ವರಿ, ನಾವು ನಿಮ್ಮ ಜೊತೆಗಿದ್ದೀವಿ, ನಿಮ್ಮ ನಂಬಿಕೆಗೆ ಎಂದೂ ದ್ರೋಹ ಮಾಡಲ್ಲ ಅಂತ ಹೇಳುವಂಥವ್ರ ಸಂಖ್ಯೆ ಬೇಕಾಗಿದೆ. ಅಂಥ ಜನ ಸಿಕ್ಬಿಟ್ರೆ ಜನ ಸಪೋರ್ಟ್ ಮಾಡೋಕ್ಕೆ ತಯಾರಿರ್ತಾರೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್. ತಮಿಳುನಾಡಿನಲ್ಲಿ ನೋಡಿ, ಎಷ್ಟರ ಮಟ್ಟಿಗೆ ವಿಜಯ್ ಗೆಲುವಿನ ವಿಸಿಲನ್ನು ಹೊಡೆದಿದ್ದಾರೆ. 234 ಕ್ಷೇತ್ರಗಳಲ್ಲಿ 108 ಸ್ಥಾನಗಳಲ್ಲಿ TVK ಗೆದ್ದಿರೋದು, 108 ಸ್ಥಾನಗಳಲ್ಲಿ. ಇನ್ನು 10 ಸ್ಥಾನಗಳು ಬೇಕಾಗಿದೆ. ಅದೇನು ಹೊಂದಿಸುವಂಥದ್ದೇನು ದೊಡ್ಡ ಸಂಗತಿ ಅಲ್ಲ. ವಿಪರೀತ ಹಾರಾಡ್ತಿದ್ದಂಥ DMK 64ಕ್ಕೆ ಬಂದಿದೆ. ಬರೀ ಒಳ ಕಚ್ಚಾಟ, ಒಳೊಳಗೆ ಹೊಡೆದಾಟ, ಯಾರೋ ಬಿಡೋದು, ಯಾರೋ ಪಕ್ಷವನ್ನು ಇಬ್ಬಾಗ ಮಾಡಿಬಿಡೋದು, ಇನ್ಯಾರೋ DMK ಜೊತೆ ಸೇರೋದು, ಅದನ್ನೆಲ್ಲ ಮಾಡಿದಂಥ AIADMKಗೆ ಜನ 51ರಲ್ಲಿರಿ ನೀವು ಸಾಕು ಅಂತ. ಕಳೆದ ಬಾರಿ ಕಂಪೇರ್ ಮಾಡ್ಕೊಂಡ್ರೆ 25 ಸ್ಥಾನಗಳು ಅದರಲ್ಲಿ ಕೋತ. ಇದು ಸಂಗತಿ. AIADMK ಎಲೆಗಳು ಛಿದ್ರವಾಗಿವೆ. ಇನ್ನು DMK ಬಿಡಿ, ತಲೆ ಎತ್ಕೊಂಡು ಓಡಾಡೋಂಗಿಲ್ಲ ಅಂತ ಒಂದು ಸ್ಥಿತಿ. ಇದೆಲ್ಲದರ ಜೊತೆಗೆ ದಳಪತಿ ಸೃಷ್ಟಿ ಮಾಡಿರುವಂಥ ಇತಿಹಾಸ. TVK ಅಭ್ಯರ್ಥಿಯ ಎದುರು ಸ್ಟಾಲಿನ್ ಅಂತವರೇ ಸೋತಿದ್ದಾರೆ. ಲೆಕ್ಕ ಹಾಕ್ಕೊಳ್ಳಿ ಹೆಂಗಿದೆ ಸ್ಥಿತಿ ಅಂತ. ಬಾಬು ಅನ್ನುವಂಥವ್ರ ಎದುರುಗಡೆಗೆ, TVK ಅಭ್ಯರ್ಥಿ ಎದುರುಗಡೆಗೆ ಸ್ಟಾಲಿನ್ ಸೋಲನ್ನು ಕಂಡಿದ್ದಾರೆ. ವಿಜಯ್ ಈಗಾಗಲೇ ಸರ್ಕಾರ ರಚನೆಗೆ ಮುಂದಾಗಿದ್ದಾರೆ. ರಾಜ್ಯಪಾಲರ ಭೇಟಿಗೂ ಕೂಡ ಅವಕಾಶವನ್ನು ಕೇಳಿದ್ದಾರೆ TVK ವಿಜಯ್. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ TVK. ಈಗ ನಾಮುಂದು ತಾಮುಂದು ಅಂತ ಅವ್ರಿಗೆ ಸಪೋರ್ಟ್ ಕೊಡಲಿಕ್ಕೆ ಜನ ಕಾಯ್ತಾ ಇದ್ದಾರೆ. ಕಾಂಗ್ರೆಸ್ ಈಗಾಗಲೇ ಆಫರ್ ಕೊಟ್ಟಿದೆ. AIADMK ಕೂಡ ಅವ್ರ ಜೊತೆಗೆ ಸೇರ್ಕೊಂಡ್ರೆ ಅಚ್ಚರಿ ಇಲ್ಲ, ನಾವು ನಿಮಗೆ ಕೊಡ್ತೀವಿ ಬಿಡಿ ಅಂತ. ಇವತ್ತು ಶಾಸಕರ ಜೊತೆಗೆ ಅವರು ಸಭೆ ಮಾಡ್ತಾರೆ. ರೆಸಾರ್ಟಲ್ಲಿ ಇವರೆಲ್ಲರೂ ಕೂಡ ಸಭೆ ಸೇರ್ತಾರೆ. ರಾಜ್ಯಪಾಲರಿಗೆ ಭೇಟಿಯ ಅನುಮತಿಯನ್ನು ಕೂಡ ಕೇಳಿದ್ದಾರೆ, ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ ರಾಜ್ಯಪಾಲರದು. ನೋ ಡೌಟ್. ಯಾಕೆಂದರೆ ಸರ್ಕಾರ ರಚಿಸುವಂಥ ಹಕ್ಕಿರುವಂಥದ್ದು ಇವರಿಗೇನೇ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂಥ TVK ಈ ರೀತಿ ಚುನಾವಣೆ ನಿಲ್ತೀವಿ ಅಂತ ಘೋಷಣೆ ಮಾಡಿದಾಗ ನಮ್ಮನ್ನೂ ಸೇರಿದಂಗೆ ಬಹಳಷ್ಟು ಜನರಿಗೆ ನಂಬಿಕೆ ಇರಲಿಲ್ಲ. ನೀವು ಎಕ್ಸಿಟ್ ಪೋಲ್ಗಳು ಕೂಡ ಕೆಲವರಂತೂ 10 ಕೆಳಗಡೆ ಇಳಿತಾರೆ ಅಂತ ಹೇಳಿದರು. ಒಂದು ಎಕ್ಸಿಟ್ ಪೋಲ್ ಮಾತ್ರ. ಚಾಮರಾಜನಗರದಲ್ಲೂ ಕೂಡ ನಟ ವಿಜಯ್ ಫ್ಯಾನ್ಸ್ ಸಂಭ್ರಮಾಚರಣೆ ಮಾಡಿದ್ದಾರೆ. ದೊಡ್ಡ ಕಟ್ಔಟನ್ನು ಹಾಕಿ ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿದ್ದಾರೆ ಅಭಿಮಾನಿಗಳು. ಚಾಮರಾಜನಗರ ಜಿಲ್ಲೆ ಹನೂರಿನಲ್ಲಿ ವಿಜಯ್ ಫ್ಯಾನ್ಸ್ ಯಾವ ರೀತಿ ಜೈಕಾರ ಹಾಕ್ತಾ ಇದ್ದಾರೆ ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪಟಾಕಿ ಸಿಡಿದು ಸಂಭ್ರಮಿಸ್ತಾ ಇದ್ದಾರೆ ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ.